ಬನ್ನಿ ಆರ್ತಿ ಅವರೇ. ಮುರಳಿ ಅವರೇ, ನೆನ್ಪಿರ್ಲಿ, ನಾನು ಡಾಕ್ಟರ್ ಅನ್ನೋದು ನಿಮ್ಮ ವೈಫ್ಗೆ ಗೊತ್ತಾಗೋದು ಬೇಡ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಬನ್ನಿ. ಇಲ್ಲೇ ಇದ್ದೀರಾ? ಸಹನಾ ಅವರೇ, ಇವ್ರು ನನ್ನ ಫ್ರೆಂಡು ಆರ್ತಿ ಅಂತ. ಹಾಯ್ ಸಹನಾ. ನಮಸ್ಕಾರ. ಮುರಳಿ ಅವರೇ, ನಿಮ್ಮ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ. ಪಕ್ಕ ನಿಂತ್ಕೊಳ್ಳಿ. ಯು ಟು ಆರ್ ಅ ಗುಡ್ ಕಪಲ್. ಮದುವೆ ವಿಶಸ್ನ ಇವಾಗ ಮಾಡ್ತಾ ಇದ್ದೀನಿ, ತಗೊಳ್ಳಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಐ ಮೀನ್ ಬಿಲೇಟೆಡ್ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಮುರಳಿ, ಏನಮ್ಮ, ಎಷ್ಟು ದಿನ ಆಗಿತ್ತು ನೀನು ನಮ್ಮ ಮನೆಗೆ ಬಂದು? ಹ್ಞೂ ಆಂಟಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಕುಂತ್ಕೊಳ್ಳಿ, ಊಟ ಮಾಡಿ. ಎಸ್, ನೀವು ಸಹನಾ ಅವ್ರ ಕೈ ರುಚಿ ತಿನ್ನಲೇಬೇಕು. ತುಂಬ ಚೆನ್ನಾಗಿ ಮಾಡ್ತಾರೆ. ಅಫ್ಕೋರ್ಸ್, ಗಮ್ ಅಂತ ಇದೆ, ಬೇಡ ಅಂತೀನಾ? ಕೂತ್ಕೊಳ್ಳಿ. ಹ್ಯಾಂಡ್ ವಾಶ್ ಅಲ್ಲಿದೆ. ವಾವ್, ಸಹನಾ, ಅಡುಗೆ ತುಂಬ ರುಚಿಯಾಗಿದೆ. ಆಕ್ಚುಲಿ ನಾನು ಇದೇ ಥರ ರುಚಿನ ಮೊದಲೇ ಎಲ್ಲೋ ತಿಂದಿದ್ದೀನಿ ಅಂತ ಅನಿಸ್ತಾ ಇದೆ. ಇಲ್ಲಿ ದೇವಿಪುರದ ಪುಟ್ಟಕ್ಕನ ಮೆಸ್ಸಲ್ಲಿ. ಸಹನಾ, ಅವ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ? ಪುಟ್ಟಕ್ಕ ನಮ್ಮ ಅವ್ವನಯ್ಯ, ಪುಟ್ಟಕ್ಕನ ಮೆಸ್ಸು ನಮ್ದಯ್ಯ. ನೀವು ನಮ್ಮ ಮೆಸ್ಸಿಗೆ ಹೋಗಿದ್ರಾ? ಯಾವಾಗ? ಹೌದಾ, ಸೂಪರ್. ಮುರಳಿ ಅವ್ರೆ, ನೀನು ನನಗೆ ಹೇಳಲೇ ಇಲ್ಲ. ಸಹನಾ ಅವರೇ, ನಮ್ಮ ಮಾವನ ಮನೇನು ಕೂಡ ದೇವಿಪುರದಲ್ಲೇ ಇರೋದು. ಹೌದಾ? ಅವ್ರ ಹೆಸರು ಮಾಲ್ತೇಶ್. ಮಾಲ್ತೇಶ್ ಅಂತನಾ? ಅಂಥವ್ರು ಯಾರು ನಮ್ಮ ಊರಲ್ಲಿ ಇಲ್ವಲ್ಲ? ನೀವು ನಮ್ಮ ಮಾವನ ನೋಡಿರೋದಕ್ಕೆ ಚಾನ್ಸೇ ಇಲ್ಲ ಬಿಡಿ. ಅವರು ಫೀಲ್ಡ್ ವರ್ಕ್ ಮಾಡ್ತಿದ್ದಿದ್ದರಿಂದ ಮನೇಲಿ ಇರ್ತಿದ್ದಿದ್ದೆ ಕಡಿಮೆ. ಸರಿ, ಮುಂದಿನ ಕಿತ ಬಂದಾಗ ನಮ್ಮನೆಗೂ ಬಂದೋಗಿ. ಖಂಡಿತ, ಮಾವನ ಮನೆಗೆ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ. ನಮ್ಮ ಮನೆಗಂತಲೇ ಬನ್ನಿ. ಬಸಿ ಅನ್ನ ಹಾಕ್ತೀನಿ. ಸಾಕು ಸಹನಾ, ಇದೇ ಜಾಸ್ತಿ ಆಯ್ತು. ಬಸಿ ತಿನ್ನಿ, ಪರವಾಗಿಲ್ಲ. ಸಹನಾ, ಅವ್ರಿಗೆ ಪಲ್ಯ ಬಡ್ಸಮ್ಮ. ನಾನು ಊಟ ಮಾಡೋದು ನಿಧಾನನೇ ಆಂಟಿ. ಪರವಾಗಿಲ್ಲಮ್ಮ, ನಿಧಾನಕ್ಕೆ ಹೊಟ್ಟೆ ತುಂಬ ಊಟ ಮಾಡು. ನಾನು ಮಾತ್ರೆ ತಗೊಳ್ಳೋದಿದೆ, ಒಂದು 10 ನಿಮಿಷ ಬರ್ತೀನಿ. ಸಾರಿ, ನಂಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ. ನಾನು 2 ಮಿನಿಟ್ಸ್ ಬಂದೆ. ಸಹನಾ, ನೀವು ಕುತ್ಕೊಳ್ಳಿ, ಊಟ ಮಾಡಿ. ಇಲ್ಲ ಪರವಾಗಿಲ್ಲ, ನಾನು ಆಮ್ಯಾಕೆ ತಿಂತೀನಿ. ಆದರೂ ಸಾನೆ ದಿವಸ ಆಗೋಯ್ತಲ್ಲ ಮಿಸ್. ಹಾಂ, ಅದೇ ನಾವಿಬ್ರು ಮೊದಲು ಗಾಡಿನ ಒಟ್ಟಿಗೆ ಹೋಗಿದ್ದೆಲ್ಲ ಗೆಪ್ತಿಗೆ ಬಂತು. ನಾವು ಮೊದಲು ಜೊತೆಲಿ ಓಡಾಡೋಕ್ಕೂ ಮುಂಚೆ ನಾನು ನಿಮ್ಮ ಬೈಕ್ನ ಎತ್ತಾಕೊಂಡು ಹೋಗಿದ್ದೆ, ನೆನ್ಪಿದ್ಯಾ? ಆಗ್ಲೇ ಅಲ್ವಾ ಅಣ್ಣ ಬಿದ್ದಿದ್ದು? ಏನು ಬಿದ್ದಿದ್ದ? ಅಂದ್ರೆ ಸ್ಟೇಷನ್ ಮುಂದೆ ಗಾಡಿನ ನಿಲ್ಸ್ಬಿಟ್ಟು ಐ ಲವ್ ಯು ಅಂತ ಬರ್ದು ಹೋಗಿದ್ರಲ್ಲ ಆಗ. ಹಲೋ, ನಾನು ಐ ಲವ್ ಯು ಅಂತ ಬರ್ದಿದ್ನಾ? ಅಂದ್ರೆ ನೀವು ಬರ್ದಿದ್ದು ಥ್ಯಾಂಕ್ ಯು ಅಂತಾನೆಯಾ? ಆದ್ರೆ ಅಣ್ಣ ಅರ್ಥ ಮಾಡ್ಕೊಂಡಿದ್ದು ಐ ಲವ್ ಯು ಅಂತ. ಅದಕ್ಕೆ ಹೇಳೋದು ಓದ್ಕೊಂಡಿರ್ಬೇಕು ಅಂತ. ಸಾರಿ, ನಿಮ್ನ ನೋಸಕ್ ಹೇಳಿಲ್ಲ. ಪರವಾಗಿಲ್ಲ ಮಿಸ್, ಹೇಳಿ. ನೀವ್ ಹೆಂಗೆ ಹೇಳಿದ್ರು ಅದ್ ನಮ್ಗೊಂಥರ ಲವ್ ಆಗಿ ಹೇಳ್ದಂಗೆ ಇರ್ತೈತೆ. ಏನಿವತ್ತು ಅಣ್ಣ ಅಣ್ಣ ಅಂತ ತುಂಬಾ ಸಲ ನಿಮ್ನ ನೀವು ಹೊಗಳ್ಕೊತಿದ್ದೀರಾ? ಮತ್ತೆ ನಾವು ಮಾಡಿರೋ ಸಾಧನೆ ಕಡಿಮೆನಾ? ರಾಯಲ್ ಬುಲೆಟ್ನಾಗೆ ರಾಜಾರಾಣಿ ಹಂಗೆ ಪ್ರೀಚ್ಬಿಟ್ಟು
ಒಟ್ಟಿಗೆ ಆಡ್ತಿದ್ದೀವಿ. ನೆನ್ಸ್ಕೊಂಡ್ರೆ ಮೈಯಾಗೆಲ್ಲ ಜುಮ್ ಅಂತೈತೆ. ಹಾ ಸಾಚ್ಬಿಟ್ಟಕ್ಕಲ್ಲ ಕಂಟಿ. ಮಿಸ್ಸ ಓಸಿ ನೀ ಓಡಿಸ್ತೀರಾ? ಯಾಕೆ? ಅಲ್ಲ ನಾವು ಓಸಿ ಹಿಂದೆ ಕೂತ್ಕೊಂಡು ಪೀಲಾಗುಮ್ಮ ಅಂತ. ಶ್ರೀ ಸುಮ್ಮನೆ ಓಡಿಸಿ. ಮಿಸ್ಸ ಹ್ಮ್ ನಿಮಗೆ ಮುಂದಿನ ಪರೀಕ್ಷೆ ಯಾವಾಗ? ಇನ್ನು ಸ್ವಲ್ಪ ದಿವಸದಲ್ಲೇ ಪ್ರಿಲಿಮ್ ಶುರು ಆಗುತ್ತೆ. ಓ ಸಂದಾಗೆ ಓದ್ಕೋತಿದ್ರ ಅಲ್ವೇ? ರಾಜ ಅಪ್ಪಡೆ ಕೊಟ್ರೆ ಫುಲ್ಲು ಓದ್ಕೊಳ್ಳೋದೆ. ನಮ್ಮ ಅಪ್ಪನೇ ಇದ್ದೇ ಇರ್ತೈತೆ, ಅದಕ್ಕೆ ಅಲ್ವೇ ನಮ್ಮ ಮೆಸ್ಸು ಸಂದ ಓದ್ಕೋಬೇಕು ಅಂತ ಪುಸ್ತಕ ತಗೊಳಕ್ಕೆ ಪ್ಯಾಟೆಗೆ ಹೋಯ್ತಿರೋದು. ಆದ್ರೆ ಶ್ರೀ ಇದಕ್ಕೆ ನಾನು ಎಷ್ಟೇ ಪುಸ್ತಕಗಳು ಓದಿದ್ರು ಕಡಿಮೆನೆ. ನೀವು ಏಟನ ಓದ್ಕೊಳ್ಳಿ, ನಾನು ತಗೊಡ್ತೀನಿ. ಹಂಗೆ ನಂಗೂ ಅದೇನು ಬೇಕೋ ತಗೊಳ್ಳುವ ಬನ್ನಿ. ಒಂದೇ ಒಂದು ಕಿತ ಹೋಗಿ ಮಾತಾಡ್ಕೊಂಡು ಬರಮ್ಮ. ಬಾ ಬಂಗಾರ. ಬ್ಯಾಡ ರೀ, ಅಲ್ಲ ಚಂದ್ರನುವೆ ಇರ್ತಾನೆ. ಅಪ್ಪಿ ತಪ್ಪಿಯ ನಂಜವನ್ ಬಗ್ಗೆ ಯೋನನ ಮಾತು ಬಂದರೆ ಅದನ್ನ ನನ್ನ ಕೈನಾಗೆ ಸಹಿಸ್ಕೊಳಕ್ಕಾಗಕ್ಕಿಲ್ಲ. ನಾನು ಹೇಳ್ದನಲ್ಲ ಮೊರೆ, ಈಗ ಚಂದ್ರು ನಂಜವನ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ. ನೀವು ಮನೆಗೆ ಬಂದರೆ ಚಂದ್ರಿಗೂ ಹೊಸಗೂ ನಿಮ್ಮ ಮಾತಿಗೆ ಎದುರಾಗಿ ಇವರಿಬ್ಬರು ನಮ್ಮನೆ ಕರ್ಕೊಂಬಂದು ಇಟ್ಕೊಂಡಲ್ಲ ಅಂತ ನನಗೂ ಕೊರಗೈತೆ. ನನ್ನ ಮಗಳು ಈಗ ಇರೋದು ಪುಟ್ಟಕ್ಕ ನೆರಳನಾಗೆ ಅನ್ನೋ ಸಮಾಧಾನನೂ ನಂಗೈತೆ. ಆಟೆ ಅಲ್ಲ, ಚಂದ್ರನು ಅವ್ರವ್ವ ಮಾಡಿರೋ ತ್ಯಪ್ಗಳನ್ನೆಲ್ಲ ಅರ್ಥ ಮಾಡ್ಕೊಂಡವನೆ ಅಂದರೆ ನನಗೂ ಅವ್ನ ಮ್ಯಾಕೆ ಯಾವ ಕೋಪನೂ ಇಲ್ಲ. ಸರಿ ಹಂಗಿದ್ರೆ ಹೊರಡುಮ್ಮ. ಥ್ಯಾಂಕ್ ಯು ಸಹನಾ ಅವರೇ, ತುಂಬ ಪ್ರೀತಿಯಿಂದ ಊಟ ಬಡಿಸಿದ್ರಿ. ಇಷ್ಟು ಪ್ರೀತಿಯಿಂದ ಊಟ ಬಡಿಸಿದ್ದು ನಮ್ಮಮ್ಮ ಬಿಟ್ಟರೆ ನೀವೇ. ಹೆಣ್ಮಕ್ಳು ಲೈಫು ಎಷ್ಟು ಕಷ್ಟ ಅಲ್ವಾ? ತವ್ರ ಮನೇಲಿ ರಾಜ್ಕುಮಾರಿ ಆಗಿದ್ರೂ ಗಂಡನ ಮನೇಲಿ ಏನೇ ಬಂದ್ರೂ ಸಹಿಸ್ಕೊಂಡು ಹೋಗಬೇಕು. ಸಹನಾ, ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಬೇಕು ಅನ್ನಿಸ್ತಾ ಇದೆ. ನಾನು ಹೀಗೆ ಮಾತಾಡ್ತಿರೋದು ನಿಮಗೆ ಬೇಜಾರಾದರೆ ಹೇಳಿ, ನಿಮಗೆ ಬೋರ್ ಮಾಡಲ್ಲ. ಅಯ್ಯೋ ಇಲ್ಲ, ನಿಮ್ಗೆ ಏನು ಹೇಳ್ಬೇಕು ಅನ್ಸಿತ್ತು ಅದನ್ನೆಲ್ಲ ಹೇಳಿ, ನಾನು ಕೇಳ್ತೀನಿ. ಥ್ಯಾಂಕ್ಸ್ ಸಹನಾ. ಅಮ್ಮ ಅಪ್ಪನ ಹತ್ರ ಹೇಳ್ಕೊಳೋಣ ಅಂತ ಅಂದರೆ ಅವರು ಇಲ್ಲಿಲ್ಲ. ಮದುವೆ ಆದಮೇಲೆ ಫ್ರೆಂಡ್ಸು, ತವ್ರ ಮನೆ, ರಿಲೇಟಿವ್ಸ್ ಮನೆ ಎಲ್ಲ ಬಂದಾಗ್ಬಿಟ್ಟಿದೆ. ನಮ್ಮ ಅತ್ತೆಗೆ ನಾನು ಎಲ್ಲಿ ಹೋಗೋದು ಇಷ್ಟ ಆಗಲ್ಲ. ನನ್ನ ಗಂಡನ ಜೊತೆ ನಾನು ಖುಷಿಯಾಗಿದ್ರೂ ಸಹಿಸಲ್ಲ, ಗೊತ್ತಾ? ನನ್ನ ಗಂಡ ಕೆಲ್ಸಕ್ಕೆ ಹೋಗೋ ತನಕ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವ್ರು ಹೋದ್ಮೇಲೆ ಬೇರೆ ಥರನೇ ಬಿಹೇವ್ ಮಾಡ್ತಾರೆ. ನಿಮ್ಮತ್ತೆ ಹೇಗೆ? ನಮ್ಮತ್ತೆ ನೋಡ್ತಾ ಇರೆ, ಒಂದಲ್ಲ ಒಂದಿನ ನನ್ನ ಮಗ ನಿನ್ನ ಬಿಟ್ಟೇ ಬಿಡ್ತಾನೆ. ಪುಟ್ಟ, ನೀನು ನಿಮ್ಮ ಅಪ್ಪನ ಥರ ಬ್ಯುಸಿ ಆಗೋಗ್ತೀಯಾ? ನೋಡು ನೋಡು, ಕಳ್ಳನ ಥರ ಹೇಗೆ ನೋಡ್ತಿದ್ದಾರೆ ನಿಮ್ಮಪ್ಪ.
ನಿಮ್ಮಪ್ಪ ಬ್ಯುಸಿಯಾಗಿರೋದು ನಿನಗೋಸ್ಕರನೇ ಅಮ್ಮ ಅಂತ ನಿಮ್ಮಮ್ಮಂಗೆ ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ನನ್ನ ಮೇಲೆ ಚಾಡಿ ಹೇಳ್ತಿದ್ದಾಳ ನಿಮ್ಮಮ್ಮ. ಅವಳ ಮಾತು ಕೇಳಬೇಡಬಿಟ್ಟು. ನಾನು ನೀನು ಬೆಸ್ಟ್ ಫ್ರೆಂಡ್ ಆಯಿತಾ? ನೋ ನನ್ನ ಪುಟ್ಟನಿಗೆ ನಾನೇ ಬೆಸ್ಟ್ ಫ್ರೆಂಡ್. ನಿನಗೋಸ್ಕರ ಕಂಟಿ ಮಾವ ಇದ್ದಾನೆ, ಸ್ನೇಹ ಅತ್ತೆ ಇದ್ದಾಳೆ, ಪುಟ್ಟಕ್ಕ ಅಜ್ಜಿ, ಸುಮಾ, ಸಹನಾ ಎಲ್ಲರೂ ನಿನಗೋಸ್ಕರ ಇದ್ದಾರೆ. ಬಸ್ಸು, ನೀನು ಇನ್ನೂ ಒಬ್ಬರ ಹೆಸರನ್ನು ಬಿಟ್ಟೆ. ಬಂಗಾರಮ್ಮ ಅಜ್ಜಿ. ಎಸ್, ನಂಜವ್ವ ಅಂತ ಒಬ್ಬ ಅಜ್ಜಿನೂ ಅವಳೆ ಅಂತ ಹೇಳವ. ಚಂದ್ರು, ನೀನು ಯಾಕೆ ಬಂದೆ ಇಲ್ಲಿಗೆ? ನೀನು ಕರೆದಿದ್ಯಾರು ಇಲ್ಲಿಗೆ? ಚಂದ್ರು, ಯಾಕಲ್ಲ ಹಿಂಗೆ ಮಾತಾಡಿಯ? ನಿಮ್ಗೋಸ್ಕರ ನಾ ಏನೆಲ್ಲ ಮಾಡ್ಕೊಂಬಂದಿವಿ ನೋಡು. ಹೇಳ್ಕೋಬಾರ್ದು ಅನ್ಸಿದ್ರೆ ಪರವಾಗಿಲ್ಲ ಬಿಡಿ. ಅಯ್ಯೋ ಹಂಗೆಲ್ಲ ಏನೂ ಇಲ್ಲ. ನಮ್ಮತ್ತೆ ನನ್ನ ಸಂದಾಗೆ ನೋಡ್ಕೋತಾರೆ. ನೀನು ನನ್ನ ಮಗಳು ಚಿತ್ರನಂಗೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಹಿಂಗೆ ಒಂದ್ಕಿತ ಅವ್ರ ಮ್ಯಾಗೆ ತೆಪ್ಪಂಗೆ ಮುನ್ಸ್ಕೊಂಡು ಅವನ ಮನೆಗೆ ಹೋಗ್ಬಿಟ್ಟಿದ್ದೆ. ಆಗ ಅತ್ತೆ ಮನೆ ನನಗೆ ಸಮಾಧಾನ ಮಾಡಿ ಇಲ್ಲಿಗೆ ಕರೆಸ್ಕೊಂಡ್ರು. ಒಂದೊಂದ್ಕಿತ ನಾನು ಮಾತಾಡೋದವ್ರ ಮನ್ಸಿಗೆ ಬೇಸರ ತಂದರು ಅವ್ರು ಏನೂ ಮಾತಾಡದೆ ಸುಮ್ಕಾಗ್ಬಿಡ್ತಾರೆ. ನಾನು ಹಳ್ಳಿ ಹುಡುಗಿ ಅಂತ ಅವ್ರು ನನ್ನನ್ನು ಯಾವತ್ತೂ ತಾತ್ಸಾರ ಮಾಡಿದವರೇ ಅಲ್ಲ. ನನ್ನ ಗಂಡನ ಎಸಿದಾಗೆ, ನಮ್ಮ ಅತ್ತೆ ಮನೆ ಎಸಿದಾಗೆ ನಾನು ಸ್ಯಾನೆ ಪುಣ್ಯ ಮಾಡೀವ್ನಿ. ನನಗೆ ನನ್ನ ತವ್ರ ಮನೆ ನೆನಪಾಗದೆ ಕಮ್ಮಿ. ಅದೃಷ್ಟವಂತೆ. ಯಾವಾಗಲೂ ಹೀಗೆ ಖುಷಿಯಾಗಿರಿ. ತಗೊಳ್ಳಿ. ನನ್ಗೆ ಯಾವಾಗ ಒಳ್ಳೆ ಊಟ ಮಾಡಬೇಕು ಅನ್ಸುತ್ತೋ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ. ನೀವು ಯಾವಾಗ ಬೇಕಾದರೂ ಬನ್ನಿ. ಹಲೋ, ಹೇಳಿ ಸುಶೀಲಾ. ಸರಿ, ನಾನು ಈಗಲೇ ಬರ್ತೀನಿ. ಹೊರಟ್ರಾ? ಹೌದು, ನಾನು ಹೋಗಬೇಕು. ಇರಿ ಒಂದು ನಿಮಿಷ, ಅರ್ಶಿನ ಕುಂಕುಮ ತಗೊಂಡ್ಬಿಡ್ತೇನೆ. ಏನಮ್ಮ ಆರ್ತಿ, ಈಗಲೇ ಹೊರಟ್ಬಿಟ್ಯಾ? ಹೌದು ಆಂಟಿ, ಇನ್ನೊಂದ್ಸಲ ನಿಧಾನಕ್ಕೆ ಬರ್ತೀನಿ. ಬನ್ನಿ ಕುಂತ್ಕೊಳ್ಳಿ. ಸಹನಾ, ನಾನು ಬರ್ತೀನಿ. ಬರ್ತೀನಿ. ಅಯ್ಯೋ ಸಹನಾ ಅವರೇ, ನಾನು ಲೈಬ್ರರಿಗೆ ಹೋಗೋದಿತ್ತು, ಮರ್ತೇ ಬಿಟ್ಟಿದ್ದೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಸಂಜೆ ಬೇಗ ಬರ್ತೀನಿ. ಬಾಯ್. ಡಾಕ್ಟರ್, ಸಹನಾ ಕಂಡೀಷನ್ ಹೇಗಿದೆ? ಬೇಗ ಹುಷಾರಾಗ್ತಾರಲ್ವಾ? ಫಸ್ಟ್ ಸೆಟ್ಟಿಂಗ್ ಅಲ್ವಾ, ಹೇಳೋದಿಕ್ಕೆ ಕಷ್ಟ ಆಗುತ್ತೆ. ಆದರೆ ನನಗನ್ಸುತ್ತೆ ಅವ್ರೇನೋ ಮುಚ್ಚಿಡ್ತಿದ್ದಾರೆ ಅಂತ. ಅಂದರೆ ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವರು ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ, ಅಥವಾ ನಿಮ್ಮ ತಾಯಿ ಬಗ್ಗೆ ಆಗಲಿ ಯಾವುದೇ ರೀತಿ ನೆಗೆಟಿವ್ ಟಾಕ್ ಬರಲಿಲ್ಲ. ಮತ್ತೆ ಅವ್ರು ಯಾಕೆ ಯಾವಾಗಲೂ ನಮ್ಮ ತಾಯಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ? ಇವಾಗಲೇ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಡೋಂಟ್ ವರಿ, ಶಿ ವಿಲ್ ಬಿ ಫೈನ್. ಪುಟ್ಟಕ್ಕ ಇಲ್ಲಿ, ಪುಟ್ಟಕ್ಕ. ಮನೇಲಿ ಯಾರೂ ಇಲ್ಲ. ನೀನು ಮೊದಲಿನಿಂದ ಹೋಗು. ನಿನ್ನ ಜೊತೆ ಮಾತಾಡೋದಕ್ಕೆ ನಮಗಿಷ್ಟ ಇಲ್ಲ. ಚಂದ್ರು ಹಾಗನ್ಬೇಡಿ. ವಸು, ನೀನೇ ಹೊಸಿ ಚಂದ್ರಿಗೆ ಹೇಳವ. ನನಗೆ ನಿಮ್ಮಿಬ್ಬರ ಮ್ಯಾಕೆ ಕೋಪ ಇಟ್ಟಿವೆ. ಆದರೆ
ಚಂದ್ರು ಮನೆ ಬಿಟ್ಟು ಬಂದ ತಕ್ಷಣ ನನಗೆ ಅರ್ಧ ಜೀವ ಹೊಂಟೋಯ್ದಂಗೆ ಆಗೋಯ್ತು. ವಯಸ್ಸಾದ ಕಾಲಕ್ಕೆ ಯಾರಿಗೋಸ್ಕರ ಬದುಕಿರ್ನಿ ಹೇಳು. ದಿಢೀರಂತ ಹೊಸು ಬಸ್ರಿ ಅಂತ ಕೇಳಿ ಏನೇನು ಯೋಚನೆ ಮಾಡ್ಕೊಂಡು ದುಡುಕ್ಬಿಟ್ಟೆ ಕಣ್ಲ. ಬಂಗಾರಮ್ಮನು ಹಂಗೆ ತಾನೆ ಇವಳು ಮ್ಯಾಕ್ ಕೋಪ ಮಾಡ್ಕೊಂಡಿದ್ದು. ಏನವ ನಿಮ್ಮವ್ವ ನೀನು ನೋಡಕ್ಕೆ ಬಂದಿದ್ಲ? ನಂಗೆ ಗೊತ್ತು ಅವಳು ಬರೋಕ್ಕಿಲ್ಲ ಅಂತ. ಬಂಗಾರಮ್ಮನ ಕೋಪ ಅಂದ್ರೆ ಹಿಂಗೆ ಕಡಿಮೆನಾ? ಆದ್ರೆ ನನಗೆ ಹಂಗಲ್ಲ ಕಣವ. ನನಗೆ ಚಂದ್ರನ ಬಿಟ್ಟಿರೋಕ್ಕಾಗಕ್ಕಿಲ್ಲ. ಸಮಸ್ಬಿಡ್ಲಾ ಚಂದ್ರು? ಬೇಕಾದ್ರೆ ನಿನ್ನ ಕಾಲು ಅಮ್ಮ ಅವ ವಸು ನನಗೆ ಸಮಸ್ಬಿಡವ. ಅಯ್ಯೋ ಅತ್ತೆ, ನೀವು ಒಳ್ಳೊಳ್ಳೆ ಕಣವ, ನಾನೇ ಸರಿಗಿಲ್ಲ, ನಾನೇ ತಪ್ಪು ಮಾಡಿಬಿಟ್ಟೆ. ನನ್ನ ಮನೆ ಕೂಸು ಯಾವಾಗಲೂ ಬರಬೇಕಿತ್ತು. ಪಲ್ಲವಿ ಮದುವೆ ಆಗೋ ಗಂಟ ನನ್ನ ಮನೆ ಕೂಸು ಬರೋದು ಬೇಡ ಅಂತ ನಾನು ಅನ್ಕೊಂಡಿದ್ದು ಸಾನೇ ತೆಪ್ಪೆಯ. ತ್ಯಾವ ಕೊಟ್ಟಾಗ ಬೇಡ ಅನ್ಬಾರ್ದು. ಈಗ ನೋಡು, ನನ್ನ ಮಗಳು ನನ್ನ ತವ ಮಾತಾಡ್ತಿಲ್ಲ, ನನ್ನ ಮಗನು ನನ್ನ ಬಿಟ್ಟು ಬಂದ್ಬಿಟ್ಟ. ಈಗ ನನಗೆ ಯಾರು ಅವ್ರು ಹೇಳು? ಯಾರು ಇಲ್ಲ. ಹುಟ್ಟ ಮಗಿಗೆ ಈಗ ನಂಜವ ಯಾರು ಅಂತಲೇ ಗೊತ್ತಾಗಕ್ಕಿಲ್ಲ. ಹಂಗೆ ತಾನೆ ಆ ಮಗಿನ ನೀವು ಬೆಳೆಸೋದು. ಅಮ್ಮ ಸುಮ್ಮನೆ ಏನೇನೋ ಮಾತಾಡಬೇಡ. ಇಲ್ಲಿಗೆ ಯಾಕೆ ಬಂದೆ ಅದನ್ನು ಹೇಳು. ಇನ್ನೂ ಕೋಪವಾಗಿ ಮಾತಾಡ್ತೀಯಲ್ಲ ಚಂದ್ರು. ಬಸ್ರಿ ಹೆಂಗ್ಸ್ಗೆ ನನ್ನ ಕೈಯಾರ ಅಡುಗೆ ಮಾಡ್ಕೊಂಡು ಬಂದು ಕ್ಷಮೆ ಕೇಳು ಮಾರ್ಕೊಂಡೆ. ನೀವಿಬ್ರಿಗೆ ಕ್ಷಮಿಸಿದ್ರೆ ಅಳಗೊಂಚೂರು ತಿನ್ನಿಸ್ತಾ. ಹಾಯ್ ಸಹನಾ, ಏನು ಮಾಡ್ತಿದ್ಯಾ? ಮೇಡಮ್ ಬಂದ್ರಾ? ಸ್ವಲ್ಪ ಬಿರ್ನೆ ಬಂದಿದ್ರೆ ಸಂದಾಗಿರೋದು. ಯಾಕೆ? ಇವ್ರ ಫ್ರೆಂಡ್ ಒಬ್ರು ಆರ್ತಿ ಅಂತ ಬಂದಿದ್ರು. ಅವರು ನಿಮ್ಮಂಗೆ ಸಂದಾಗ ಮಾತಾಡ್ತಿದ್ರು. ಅವ್ರು ಮಾತಾಡ್ತಿರ್ಬೇಕಾರೆ ನೀವೇ ನನಗೆ ಗೆಪ್ತಿ ಆದ್ರಿ. ಹೌದಾ? ಆರ್ತಿ ಅಂದರೆ ಮುರಳಿಯವ್ರ ಕಾಲೇಜ್ ಫ್ರೆಂಡಾ ಅಥವಾ ಕೊಲೀಗಾ? ಕಾಲೇಜ್ ಫ್ರೆಂಡ್ ಅಂತೆ. ನಿಮ್ಮಂಗೆ ನಗ್ನಗ್ತಾ ಮಾತಾಡ್ತಿದ್ರು. ಇರಿ ಕಾಪಿ ತಕ್ಕ ವಿನುತಾ, ಕಾಲೇಜಿಂದ ಈಗ ಬಂದ್ಯಾ? ಅಮ್ಮ, ಮುರಳಿಯವ್ರ ಫ್ರೆಂಡು ಆರ್ತಿ ಅನ್ನೋರು ಬಂದಿದ್ರಂತೆ. ಯಾರು ಅವರು? ಫ್ರೆಂಡ್ ಅಲ್ಲ ವಿನುತಾ, ಬಂದಿದ್ದು ಡಾಕ್ಟ್ರು. ಡಾಕ್ಟ್ರಾ? ಯಾಕೆ? ಯಾಕೆಂದ್ರೆ ಈ ಮನೆಯಲ್ಲಿ ಒಬ್ರಿಗೆ ತಲೆ ಕೆಟ್ಟಿದೆಯಲ್ಲ, ಅದನ್ನ ರಿಪೇರಿ ಮಾಡೋದಕ್ಕೆ ಬಂದಿರೋದು. ತಲೆ ಕೆಟ್ಟಿದ್ಯಾ? ಯಾರ್ಗೆ? ಈ ಪ್ರಶ್ನೆನ ಅವಳು ಒಳಗಿಂದ ಹೊರಗೆ ಬರುವಾಗ ಕೇಳು, ಆಗ ಉತ್ತರ ಹೇಳ್ತೀನಿ. ಅಂದ್ರೆ ವಿಷಯ ಬೇರೆನೇ ಇದೆ. ಅಯ್ಯೋ, ನನ್ನ ಹಣೆ ಬರನ ಏನಂತ ಹೇಳಿ. ನನ್ನ ಮಗ ಚೆನ್ನಾಗಿ ಸಂಸಾರ ಮಾಡೋ ಕಾಲಕ್ಕೆ ಹುಚ್ಚು ಬಿಡ್ಸೋ ಡಾಕ್ಟರ್ನ ಮನೆ ಕರ್ಕೊಂಬರೋಂಗಾಗಿದೆ. ಹುಚ್ಚು ಬಿಡ್ಸೋಕ? ಪ್ಲೀಸ್ ನಂಗೆ ಅರ್ಥ ಆಗೋ ಥರ ಹೇಳ್ತೀರಾ? ಇಲ್ಲಿ ಯಾರಿಗೆ ಹುಚ್ಚು ಹಿಡ್ದಿದೆ? ಇನ್ಯಾರಿಗಮ್ಮ? ಈ ಮನೆ ಸೊಸೆ ಸಹನಾಗೆ. ಅಮ್ಮ, ನೀವು ಮಾತಾಡ್ತಿರೋದು ಸಹನ ಅವ್ರ ಬಗ್ಗೆನಾ? ಅವ್ರಿಗೇನಾಗಿದೆ? ಅವ್ರು ಚೆನ್ನಾಗೇ ಇದಾರಲ್ಲ. ಅಯ್ಯೋ, ಅವಳು ಚೆನ್ನಾಗಿದ್ದಿದ್ರೆ ನನ್ನ ಮಗ ಯಾಕೆ ಮನೆಗೆ ಹುಚ್ಚು ಬಿಡ್ಸೋ ಡಾಕ್ಟರ್ನ ಕರ್ಕೊಂಡ್ ಬರ್ತಿದ್ದ? ಆರ್ತಿಯವರು ಅವ್ರ ಫ್ರೆಂಡ್ ಅಷ್ಟೇ. ನೀವು ಅನ್ಕೊಂಡ ಡಾಕ್ಟ್ರು ಅಲ್ಲ. ನೀನು ನನ್ನ ಮಾತನ್ನ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಮೊಬೈಲಲ್ಲಿ ಡಾಕ್ಟರ್ ಆರತಿ ಭಗವತ್, ಸೈಕ್ಯಾಟ್ರಿಸ್ಟ್, ಕನ್ನಡದಲ್ಲಿ ಮನೋವೈದ್ಯೆ ಅಂತ ಹುಡುಕೋ. ಆಗ ನಿಜ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಮಾನಸಿಕವಾಗಿ ಕಾಯಿಲೆ ಇರೋರು ಹೀಗೆ ಅಂತೆ, ಯಾರ ಮಾತು ಕೇಳಲ್ವಂತೆ.
ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಮೊಬೈಲಲ್ಲಿ ಡಾಕ್ಟರ್ ಆರತಿ ಭಗವತ್ ಸೈಕ್ಯಾಟ್ರಿಸ್ಟ್ ಕನ್ನಡದಲ್ಲಿ ಮನೋವೈದ್ಯೆ ಅಂತ ಹುಡ್ಕೋ. ಆಗ ನಿಜ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಆರತಿ ಭಗವತ್ ಮನೋವೈದ್ಯರು. ಸರಿ ಬಿಡ್ಲ, ನನ್ನ ಮ್ಯಾಕ್ ಕೋಪ ಇನ್ನೂ ಇಳಿದಿಲ್ಲ ನಿನಗೆ. ಸರಿ ಬಿಡಿ, ಯಾವಾಗ ನನ್ನ ಸಮಸ್ಬೇಕು ಅಂತ ನಿಮ್ಗೆ ಅನಿಸುತ್ತೋ ಅವಾಗಲೇ ಬರ್ತೀನಿ. ನನ್ನ ಸೊಸೆಗೆ ನನ್ನ ಕೈಯಾರ ಮಾಡ್ಕೊಂಬಂದಿರೋದ ತಿನ್ನಿಸ್ಬೇಕು ಅನ್ಕಂಡೆ. ಆ ಭಾಗ್ಯ ನನಗಿಲ್ಲ. ತಿಕ್ಕಡವ ಅತ್ತೆ ನಿಂತ್ಕೊಳ್ಳಿ. ಓ ಪುಟ್ಟಕ್ಕ, ಈಗ ಬಂದ್ರ? ಆಗ್ಲೇ ನಂಜಮ್ಮ ಬಂದ್ಲು, ನೀನು ಒಳಗಿದೀಯಾ ಅನ್ಕಂಡೆ. ನಂಜವ್ವ ಎಲ್ಲಿಗೆ ಬಂದವಳ? ಹ್ಞೂ, ಆಗ್ಲೇ ದೊಡ್ಡ ಕ್ಯಾರಿಯರ್ ಬಾಕ್ಸ್ ತಗೊಂಡು ಒಳಗಡೆ ಹೋದ್ರು. ಒಳಗವಳ? ಓ, ಬೀಗರೆಲ್ಲ ಒಟ್ಟಿಗೆ ಸೇರ್ತಿದ್ದೀರ ಅನ್ನಿಸ್ತೈತೆ. ಸಾನೆ ಖುಷಿ ಆಯ್ತು ಕಣ್ಲ. ನಡಿ ಅತ್ತಗೆ, ನಾನು ಸೊಸೆಗೆ ತಿನ್ನಿಸ್ತೀನಿ. ಬಾವ ಕುತ್ಕ.